ಕೊಡಗಿನಲ್ಲಿ ಈ ಹಿಂದೆ ಡಾಕ್ಟರ್ ಸತೀಶ್ ಜಿಲ್ಲಾಧಿಕಾರಿಯಾಗಿದ್ದಾಗ ಕಿರಗಂದೂರುವಿನಲ್ಲಿ 34 ಎಕರೆ ಕಾಫಿ ತೋಟ ಕೇವಲ 3-4 ತಿಂಗಳಲ್ಲೇ ಭೂಪರಿವರ್ತನೆಯಾಗಿದ್ದು, ಸತೀಶ್ ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ತನಿಖೆಗೊಳಪಡಿಸಬೇಕೆಂದು ಪರಿಸರ ಮತ್ತು ಆರೋಗ್ಯ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ ಕರ್ನಲ್ ಸಿಪಿ ಮುತ್ತಣ್ಣ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನಲ್ಲಿ ಅಕ್ರಮವಾಗಿ ಭೂ ಪರಿವರ್ತನೆ, ಹೋಂಸ್ಟೇ ಚಟುವಟಿಕೆ, ಲೇಔಟ್ಗಳು ನಿರ್ಮಾಣವಾಗ್ತಿದ್ದು, ಜಿಲ್ಲೆಯ ಶಾಸಕರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜನರಿಂದಲೇ ಆಯ್ಕೆಯಾಗಿರುವ ಅವರು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ಹೇಳಿದರು. ಕೇನಿಡುಗಣೆ ಗ್ರಾಮ ಪಂಚಾಯಿತಿಯಲ್ಲಿ 94 ಎಕರೆ ಜಾಗದಲ್ಲಿ ಲೇಔಟ್ ನಿರ್ಮಾಣದಿಂದಾಗಿ ಮಡಿಕೇರಿಗೆ ವಿಪತ್ತು ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪೊನ್ನಂಪೇಟೆ ಮತ್ತು ಗೋಣಿಕೊಪ್ಪ ಪಟ್ಟಣ ಪಂಚಾಯಿತಿಯಾದರೆ ನಗರೀಕರಣಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ. ಆದ್ದರಿಂದ ಪಟ್ಟಣ ಪಂಚಾಯತ್ ಪ್ರಸ್ತಾವನೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಅಲ್ಲಿ ನಮ್ಮ ಇದಕ್ಕಿಂತ ಮುಂಚೆ DC ಸತೀಶ ಅವರು 24 ಎಕರೆ ಕನ್ವರ್ಷನ್ ಕೊಟ್ಟಿದ್ದಾರೆ. ನಾವು ಚೀಫ್ ಸೆಕ್ರೆಟರಿಗೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ಹೇಗೆ ಇವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಆಗಬೇಕು. ಯಾಕೆ ಆಗಬಾರ್ದು? ನಮ್ಮ ತೋಟದಲ್ಲಿ ಮರ ಕಟ್ ಮಾಡಿಬಿಟ್ರೆ ಬಂದ್ಬಿಡ್ತಾರೆ. 34 ಎಕರೆ ಅಲ್ಲಿ ನೀವು ನೋಡ್ಬೇಕು ಏನು ಹಾವಳಿ ಆಗ್ಬೋದು. ನಾವು ಆರ್ ಆಸ್ಕಿಂಗ್ ಡಿಸಿಪ್ಲಿನರಿ ಆಕ್ಷನ್ ಅಗೇನ್ಸ್ಟ್ DC ಸತೀಶ್. ನಾವು ಯಾರು ಬಿಡೋದಿಲ್ಲ. ಮತ್ತೆ ಇದು ಯಾರು ಕನ್ವರ್ಷನ್ ಮಾಡಿ ಲೇಔಟ್ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಉದಾಹರಣೆಗೆ TT ಪ್ರಭು ಮೂಲ್ಯ ಜ್ಯುವೆಲ್ಲರ್ಸ್ ಅಲ್ಲಿ ಲೆವೆಸ್ಟಾಕ್ ಆಫ್ ಸಾತಪ್ಪನ್ನು ಯಾಕೆ ಹಣಕ್ಕೆ ಮಾಡಿ ಲೇಔಟ್ ಮಾಡಿ ಎಷ್ಟು ಹಣ ಮಾಡ್ತೀರಾ? ದಯವಿಟ್ಟು ನಿಲ್ಲಿಸಿ. ಅಲ್ಲಿ ಮತ್ತೆ ಒಂದು ಪಣಿಕರ್ ಲೇಔಟ್ ಎಲ್ಲಿ ಲೇಔಟ್ DC ಕನ್ವರ್ಟ್ ಅದು ಇಲ್ಲಿಗಲ್. ನಾವೀಗ DCಗೆ ಹೇಳ್ತೀವಿ, ಎಲ್ಲಿ DC ಕನ್ವರ್ಟೆಡ್ ಸೈಟ್ಸ್ ಫಾರ್ ಸೇಲ್ ಅಲ್ಲಿ ನೀವು ನೋಡಿ ಇಲ್ಲಿಗಲ್ ಆದರೆ ಆ ಬೋರ್ಡ್ಸ್ ತೆಗಿಸಿ, ಇಲ್ಲೋದ್ರೆ ಚೀಟಿಂಗ್ ಆಗ್ತದೆ. ಮತ್ತೆ ಜಾಗ ಖರೀದಿ ಮಾಡೋದು. ಇವಾಗ ನಾನು ಹೇಳ್ತೀನಿ ಇದು ಕೊಡವ ಲ್ಯಾಂಡ್, ರೋಷನ್ ಅವರು ಹೇಳ್ತಾರೆ ಗೌಡ ಲ್ಯಾಂಡ್. ನಾಳೆ ಇದು ಗೌಡ ಲ್ಯಾಂಡ್ ಅಲ್ಲ, ಕೊಡವ ಲ್ಯಾಂಡ್ ಅಲ್ಲ, ರೆಡ್ಡಿ ಲ್ಯಾಂಡು ಕೇರಳ ಆಗ್ತದೆ. ಮತ್ತೆ ನಾರ್ತ್ ಕೊಡಗಿನಲ್ಲಿ ಪಂಜಾಬ್ ಅವರು ಹರಿಯಾಣ ಅವರು ಬಂದ್ಬಿಟ್ಟಿದ್ದಾರೆ. ನಾವೆಲ್ಲಿಯೂ ಅದೇ ಅವ್ರ ತಪ್ಪಲ್ಲ, ನಮ್ಮ ಜನರೇ ಬ್ರೋಕರ್ಸ್, ನಮ್ಮದು ಜನ ಯಂಗ್ಸ್ಟರ್ಸ್ ಬ್ರೋಕರ್. ಈ ದಾಳಿ ಕೆಲಸ ನಿಲ್ಲಿಸಿ ಪ್ಲೀಸ್. ಲ್ಯಾಂಡ್ಸ್ ಅಲ್ಲಿ ನಮ್ಮ ಮೂಲ ದೇಶ ಒಳಗಡೆ ಮಾಡಿ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ರೆಡ್ಡಿ ಅದು 20 ಲಕ್ಷ ನಾನು ಕೊಡೋದಾದ್ರೆ ಅವನು 40 ಲಕ್ಷ ಕೊಡ್ತಾನೆ, ಇವರಿಗೆ ಕಮಿಷನ್ ಜಾಸ್ತಿ. ಇದು ಸ್ಟ್ರೇಟ್ ನಾನು ಹೇಳ್ತೇನೆ. ನಾಳೆ ಬೈ ನೇಮ್ ಬ್ರೋಕರ್ಸ್ ನಾವು ಹೆಸರು ಹೀಗೆ ಮಾಡ್ಕೊಂಡು ಮತ್ತೆ ಇನ್ನೊಂದು ಬಹಳ ದೊಡ್ಡ ಇದು ಆಗ್ತಾ ಉಂಟು. ಇದು ಕೇನಿಡುಗಣೆ ಗ್ರಾಮ ಇಲ್ಲಿ 94 ಎಕರ್ಸ್ ಕರ್ನಾಟಕ ಅರ್ಬನ್ ಹೌಸಿಂಗ್ ಬೋರ್ಡ್ ಅವ್ರು ಮಾಡ್ತಾ ಇದ್ದಾರೆ. ಒಳ್ಳೆ ಲೆಕ್ಕ. 94 ಎಕರ್ದಲ್ಲಿ ಒಂದು 6,000 ಅಟ್ಲೀಸ್ಟ್ ಒಂದು 6,000-8,000 ಜನರು ಬರ್ತಾರೆ. ಒಂದು ಕ್ಯಾಲ್ಕುಲೇಷನ್ ಮಾಡಿ. ಇವಾಗಲೇ ಮಡಿಕೇರಿಯಲ್ಲಿ ನೀರಿನ ಸಮಸ್ಯೆ ಇದೆ, ಈ ಗಾರ್ಬೇಜ್ ಸಮಸ್ಯೆ ಇದೆ. ಮತ್ತೆ ಇವ್ರಿಗೂ ಇನ್ನೊಂದು 6,000-8,000 ಮಾಡೋದು ಯಾಕೆ ಬೇಕು? ನಾನ್ಸೆನ್ಸ್ ಇಲ್ಲ, ಕ್ಯಾನ್ಸಲ್ ಆಗಬೇಕು. ಗವರ್ಮೆಂಟ್ ಯಾವ ಪರಿಸರವಾದಿ ಮಾಲೇಟಿರ ಶ್ರೀನಿವಾಸ್ ಮಾತನಾಡಿ, ಕೊಡಗಿನಲ್ಲಿ ಅಕ್ರಮ ವಲಸಿಗರು ಹೆಚ್ಚಿದ್ದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅತ್ಯಗತ್ಯವಾಗಿದೆ ಎಂದರು. ಆದ್ದರಿಂದ ಈ ರೀತಿಯ ಯೋಜನೆಗಳನ್ನು ಇಲ್ಲಿ ಅಳವಡಿಸುವುದು ತಪ್ಪು ಅಂತ ಹೇಳುವುದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಮಾನವ ವನ್ಯಜೀವಿ ಸಂಘರ್ಷ ಇವತ್ತು ತಾನೇ ಒಬ್ಬ ಹಿರಿಯ ರಾಜಾಧಿಕಾರಿಯ ಪತ್ನಿ ಎಲ್ಲ ಕಂಟ್ರಿಗಳಿಗೆ ಬೆಳಿಗ್ಗೆ ಮರಣಪಟ್ಟಿದ್ದು ತಾವೆಲ್ಲ ನೋಡಿದ್ದೀರಾ. ದಕ್ಷಿಣ ಕೊಡಗಿನಲ್ಲಂತೂ ಬೆಳಿಗ್ಗೆ ಇದ್ರೆ ನಾವು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಬೇಡ, ನಮ್ಮ ಮನೆ ಮುಂದೆನೇ ಗೆಳೆಮುಖನ ದರ್ಶನ ಆಗ್ತಾ ಇದೆ. ಇದನ್ನು ತಡೆಯೋ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾನು ಕಂಡಂತೆ IFS ಆಫೀಸರ್ಗಳು ಹೊರಗಡೆ ಬರ್ತಾ ಇದ್ದಾರಲ್ಲ, ಅವರಿಗೆ ಸ್ಥಳೀಯ ಇದು ಗೊತ್ತೇ ಇಲ್ಲ. ಎಲ್ಲೋ ಕೂತು ಆಫೀಸರೇ ಮಾತಾಡ್ತಾರೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ಬುಡಕಟ್ಟು ಜನಾಂಗದವರನ್ನು ಈ ವಾಚರ್ಗಳು ಮಾತ್ರ ಅಲ್ಲ, ಅವ್ರನ್ನ ಫಾರೆಸ್ಟ್ಗಳನ್ನಾಗಿ ಕೂಡ ಮಾಡಿ ಅವರಿಗೆ ಪ್ರಮೋಷನ್ ಕೊಟ್ಟು ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡಿದ್ರೆ ಸುಮಾರು ಸಂಘರ್ಷಗಳನ್ನು ನಾವು ತಡೆಗಟ್ಟಬಹುದು. ಪಾಪದವರು ಬರೀ ಬೆಂಕಿ ಹರಿಸಕ್ಕೆ ಮಾತ್ರ ಅಲ್ಲ, ಅವರಿಗೆ ಮಾಸಾಸನ ಕೂಡ ಅವರು ನಿವೃತ್ತಿ ಆದ ನಂತರ ಮಾಸ
ಮೋದೂರು ನಿವಾಸಿ ಶಿವಶಂಕರ್ ಮಾತನಾಡಿ, ಹೊರಗಿನಿಂದ ಬಂದು ಕೊಡಗಿನಲ್ಲಿ ಬಾಡಿಗೆಗೆ ಮನೆ ಪಡೆದು ಲೈಸೆನ್ಸ್ ಇಲ್ಲದೆ ಹೋಮ್ ಸ್ಟೇ ನಡೆಸುವವರಿದ್ದಾರೆ. ಹೋಮ್ ಸ್ಟೇ ಅರ್ಥವೇ ಗೊತ್ತಿಲ್ಲದ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಎಲ್ಲಿ ನೋಡಿದ್ರು ತೋಡುಗಳ ಒತ್ತುವರಿ, ನೀರು ಹರಿಯಕ್ಕೆ ಕುಸಿದ ಕಡೆ ಇದನ್ನ ನೀರನ್ನು ತಿರುಗಿಸ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಆಕ್ಷನ್ ಅಂತ ತಗೊಳ್ಳೋದು. ಪ್ರತಿಯೊಂದಕ್ಕೂ ನಾವು ಕೋರ್ಟಿಗೆ ಹೋಗೋದು ಭಾರಿ ಕಷ್ಟ ಉಂಟು. ಅಧಿಕಾರಿಗಳು ಅವರ ಕೆಲಸನ ಮಾಡಬೇಕು. ಈ ಆಫೀಸಿಂದ ಆ ಆಫೀಸಿಗೆ, ಇಲ್ಲಿಂದ ತಹಸೀಲ್ದಾರ್ಗೆ ತಹಸೀಲ್ದಾರ್, ಸರ್ವೇವರಿಗೆ ಆಗ್ತಾರೆ, ಸರ್ವೇವರು ಬರೋದೇ ಕನ್ವರ್ಷನ್ ಬೇಕಾದ್ರೆ ಮಾಡಿದ ಸಂಬಂಧ ಸರ್ವೆ ಇದು ಮಾಡ್ತಾರೆ. ನಮ್ಮ ಹತ್ರ ಹೇಳ್ತಾರೆ ಮ್ಯಾನ್ಲಿ ಇಲ್ಲ, ನಮ್ಮ ಇದು ಸ್ಟ್ರೈಕ್ ಅಂತ ಹೇಳ್ತಾರೆ. ಕೆಲಸ ಮಾಡಿದ್ರೆ ಸರ್ಕಾರಿ ಜಮೀನು ಬಿಡಿಸಕ್ಕೆ ನಾವು ಹೋರಾಡೋದು, ಇದು ನಮಗೆ ಬಂದಾಗ ಗ್ರಾಚಾರ. ಇನ್ನೊಂದೇನು ಹೇಳಿದ್ರೆ, ಸುಮಾರು ವಿಷಯದಲ್ಲಿ ಈ ಅಕ್ರಮ ಟೂರಿಸಂ ಹೇಗಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚಿನ ಮನೆಗಳು ಯಾರು ಸಹ ಇಲ್ಲಿ ವೋಟರ್ಸ್ ಅಲ್ಲ, ಇಲ್ಲಿ ಬಾಡಿಗೆಗೆ ಮನೆ ತಗೊಂಡು ಹೋಮ್ ಸ್ಟೇ ಮಾಡ್ತಾರೆ. ಇವ್ರಿಗೆ ಯಾವ ಟ್ಯಾಕ್ಸ್ ಇಲ್ಲ, ಏನೂ ಇಲ್ಲ. ಇವ್ರನ್ನ ಹೇಳೋರು ಇಲ್ಲ, ಕೇಳೋರು ಲೈಸೆನ್ಸು ಇಲ್ಲ. ಹೇಗೆ ಹೋಮ್ ಸ್ಟೇ ಅಂದ್ರೆ ಹೋಮ್ ಸ್ಟೇ ಅರ್ಥವೇ ಗೊತ್ತಿಲ್ಲ. ಇವ್ರು ಹೇಗೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ? ಇದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಹಾಗೆ ಟೂರಿಸಂಗೆ ಒಂದು ಇದೆಲ್ಲ ಆದ ಕೂಡಲೇ ಟೂರಿಸಂಗೆ ಒಂದು ಮಿತಿ ಆಟೋಮೆಟಿಕ್ ಆಗಿ ಇರ್ತದೆ. ಆಗ ಸ್ವಲ್ಪ ಬಚಾವ್ ಆಗ್ಬೋದು. ಗೋಣಿಕೊಪ್ಪ ನಿವಾಸಿ ಪದ್ಮಿನಿ ಮಾತನಾಡಿ, ಕಾಫಿ ತೋಟಗಳೆಲ್ಲ ಲೇಔಟ್ಗಳಾಗಿ ಮಾರ್ಪಡುತ್ತಿದ್ದು ಬೆಟ್ಟಗುಡ್ಡಗಳಲ್ಲಿ ರೆಸಾರ್ಟ್ಗಳು ನಿರ್ಮಾಣವಾಗ್ತಿವೆ. ಇದೇ ಮುಂದುವರಿದರೆ ಕೊಡಗನ್ನು ಉಳಿಸುವವರಾರು ಎಂದು ಪ್ರಶ್ನಿಸಿದರು. ಕೆರೆ ತೋಡುಗಳ ಒತ್ತುವರಿ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕುಟ್ಟ ಸಮೀಪದ ಸಿಂಕೋನ ನಿವಾಸಿ ಸುಬ್ಬ, ಕಿರಗುಂದೂರು ನಿವಾಸಿ ರೋಷನ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.